ಹಾಯ್ ನಮಸ್ಕಾರ. ನಾನು ನಿಮ್ಮ ಹಿತಾ ಚಂದ್ರಶೇಖರ್. ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ಕೆಜಿ ಪ್ರೀತಿ ಇದೇ ಮಾರ್ಚ್ 3ರಂದು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ. ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ. ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ. ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು, ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯೊಂದು ಓಡಾಡ್ತಿದೆ. ಅದು ಏನಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ನಟನೆಯ ಚಕ್ರವರ್ತಿ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಲಿದ್ದಾರೆ ಅನ್ನೋದು. ಆದ್ರೆ ಚಿತ್ರತಂಡವೇ ಸ್ಪಷ್ಟಪಡಿಸಿರೋ ಪ್ರಕಾರ ಚಕ್ರವರ್ತಿ ಸಿನಿಮಾದಲ್ಲಿ ಯಶ್ ಅಭಿನಯಿಸ್ತಿಲ್ಲ. ಹಾಗಾದ್ರೆ ಯಶ್ ನಟಿಸಲಿರೋ ಸುದ್ದಿ ಹರಿದಾಡ್ತಿರೋದಾದ್ರೂ ಹೇಗೆ ಅನ್ನೋದು ನಿಮ್ಮೆಲ್ಲರ ಕುತೂಹಲ ಅಲ್ವೇ? ಆ ಕುರಿತು ಒಂದು ಕುತೂಹಲಕಾರಿ ವಿಚಾರವಿದೆ. ಅದು ಏನಂದ್ರೆ ಚಕ್ರವರ್ತಿ ಸಿನಿಮಾದ ಒಂದು ಸಣ್ಣ ಪಾತ್ರದಲ್ಲಿ ಯಶಸ್ಸನ್ನು ನಟ ಕಾಣಿಸ್ಕೊಳ್ತಾರೆ ಅನ್ನೋ ಸುದ್ದಿ ಯಾರ್ದೋ ಕಿವಿಗೆ ಬಿದ್ದಿದೆ. ಕೇಳಿಸ್ಕೊಂಡವರು ಪಾಪ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಯಶಸ್ ಅನ್ನೋ ಪದ ಕಿವಿಗೆ ಬಿದ್ದಿದ್ದೆ ತಡ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಅದೇ ಎಕ್ಸೈಟ್ಮೆಂಟ್ ನಲ್ಲಿ ಯಶಸ್ ಅನ್ನೋ ಹೆಸರಿನಿಂದ ಒಂದು ಪದವನ್ನ ಕಿತ್ತೆ ಬಿಟ್ಟು ಯಶ್ ಚಕ್ರವರ್ತಿಯಲ್ಲಿ ಅಭಿನಯಿಸಲಿದ್ದಾರೆ ಅಂತ ಇನ್ಯಾರಿಗೋ ಹೇಳಿದ್ದಾರೆ. ಅದು ಒಬ್ರಿಂದ ಒಬ್ರಿಗೆ ಹರಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಷ್ಟೇ. ಅಂದ ಹಾಗೆ ಈ ಯಶಸ್ ಯಾರಪ್ಪ ಅಂದ್ರೆ ಶಿಶಿರ ಅನ್ನೋ ಚಿತ್ರದ ಹೀರೋ. ಯಶಸ್ ದರ್ಶನ್ ಸ್ನೇಹಿತರ ಬಳಗದ ಸದಸ್ಯ ನಟನಾಗಿದ್ದು ಈ ಮುನ್ನ ಕೂಡ ದರ್ಶನ್ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ. ಅಂದ ಹಾಗೆ ಚಕ್ರವರ್ತಿ ಸಿನಿಮಾದಲ್ಲಿ ದರ್ಶನ್ 3 ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದು ಚಕ್ರವರ್ತಿ ದರ್ಶನಕ್ಕಾಗಿ ಅಭಿಮಾನಿಗಳ ಕಾತರ ಮುಗಿಲು ಮುಟ್ಟಿದೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ www.colortalkies.com ಗೆ ಲಾಗ್ ಆನ್ ಮಾಡಿ.